ಎಲ್ರಿಗೂ ನಮಸ್ಕಾರ. ಆಶಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆಶಾ. ನಾನು ಇವತ್ತಿನ ವಿಡಿಯೋದಲ್ಲಿ ಮಲೆನಾಡು ಭಾಗದ ಸಿದ್ದಾಪುರದ ಹಳ್ಳಿಯಲ್ಲಿ ಮಳೆಗಾಲಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಜನರು ಮಾಡ್ಕೊಂಡಿರ್ತಾರೆ ಹಾಗೂ ಅಣ್ಣನ ಮಳೆ ಎಂದರೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಆರಿದ್ರ ಮಳೆ ಭೂಮಿಯನ್ನು ಆರ್ದ್ರಗೊಳಿಸಿ ಜನರಲ್ಲಿ ಮಳೆಯ ಸಂಭ್ರಮವನ್ನು ಆಚರಿಸಿಕೊಟ್ಟು ಪುನರ್ವಸು ಮಳೆಯನ್ನು ಬರಮಾಡಿಕೊಟ್ಟಿದೆ. ಅಂದರೆ ಈಗ ಪುನರ್ವಸು ಮಳೆ ಬೀಳ್ತಾ ಇದೆ. ಈ ಪುನರ್ವಸು ಮಳೆಗೆ ನಮ್ಮ ಹಳ್ಳಿಯಲ್ಲಿ ಅಣ್ಣನ ಮಳೆ ಎಂದು ಕರೆಯಲಾಗುತ್ತೆ. ಯಾಕೆ ಅಣ್ಣನ ಮಳೆ ಎಂದು ಕರೆಯಲಾಗುತ್ತೆ ಅಂದರೆ, ನಮ್ಮ ಹಳ್ಳಿ ಜನರ ಪ್ರಕಾರ ನೆಕ್ಸ್ಟ್ ಬರುವಂತಹ ಪುಷ್ಯ ಮಳೆಗೆ ಪುಷ್ಯ 2, ಈ ಪುನರ್ವಸು ಮಳೆಗೆ ಪುಷ್ಯ 1 ಎಂದು ಕರೆಯಲಾಗುತ್ತೆ. ಪುಷ್ಯ ಮಳೆಗಿಂತ ಬರುವಂಥ ಈ ಪುನರ್ವಸು ಮಳೆಗೆ ಅಂದರೆ ಮೊದಲೇ ಪುಷ್ಯ 2 ಮಳೆಗಿಂತ ಈ ಪುಷ್ಯ 1 ಮೊದಲೇ ಬರೋದ್ರಿಂದ ಇದಕ್ಕೆ ಅಣ್ಣನ ಮಳೆ ಅಂತ ಕರೆಯಲಾಗುತ್ತೆ. ಪುಷ್ಯ 2 ಮಳೆಗೆ ತಮ್ಮನ ಮಳೆ ಅಂತ ಕರೆಯಲಾಗುತ್ತೆ. ಅಂದರೆ ಈ ಮಳೆಯ ಆರ್ಭಟ ಸ್ವಲ್ಪ ಕಡಿಮೆ ಇರುತ್ತಂತೆ. ಪುಷ್ಯ ಮಳೆಗೆ ಕಂಪೇರ್ ಮಾಡಿದರೆ ಅಣ್ಣನ ಮಳೆಯ ಆರ್ಭಟ ಸ್ವಲ್ಪ ಕಡಿಮೆ ಇರುತ್ತಂತೆ. ಅಂದರೆ ಇಲ್ಲಿ ಕೃಷಿ ಚಟುವಟಿಕೆಗಳನ್ನು ಜನರು ಪ್ರಾರಂಭಿಸಿಕೊಟ್ಟಿರ್ತಾರೆ. ಹಾಗಾದರೆ ನಮ್ಮ ಹಳ್ಳಿಯಲ್ಲಿ ಈ ಕೃಷಿಗೆ ಸಂಬಂಧಿಸಿದಂತೆ ಈ ಅಣ್ಣನ ಮಳೆಯಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ಇಲ್ಲಿ ಭತ್ತ ಪ್ರಮುಖ ಬೆಳೆ ಆಗಿರೋದ್ರಿಂದ ಭತ್ತದ ಗದ್ದೆಗಳನ್ನು ಹದಗೊಳಿಸ್ಕೊಳ್ತಾರೆ. ಈ ರೀತಿ ಗದ್ದೆಗಳಿದೆ. ಈ ಗದ್ದೆಗಳ ಅಂಚು, ಇದಕ್ಕೆ ಹಾಳಿ ಕಡಿಯುವುದು ಅಂತ ಕರೀತಾರೆ. ಇದು ಅಣ್ಣನ ಮಳೆಯಲ್ಲೇ ಮಾಡಲಾಗುತ್ತೆ. ಅಂದರೆ ಆಷಾಢ ತಿಂಗಳ ಆರಂಭಕ್ಕೆ ಜುಲೈ ತಿಂಗಳಿನಲ್ಲಿ ಈ ಮಳೆ ಇರುತ್ತೆ. ಈ ಸಮಯದಲ್ಲಿ ಕೃಷಿಕರು ಈ ರೀತಿ ಮಾಡ್ಕೊಳ್ತಾರೆ. ಅಂದರೆ ಭೂಮಿಯನ್ನು ಹದಗೊಳಿಸೋದಕ್ಕೆ ಈ ಹಾಳಿಯ ಅಂಚುಗಳನ್ನ ಸರಿಪಡಿಸ್ಕೊಳ್ತಾರೆ. ನೆಕ್ಸ್ಟು ಬೇಸಿಗೆಯಲ್ಲಿ ಹಾಕ್ಕೊಂಡಿರುವಂತಹ ಗೊಬ್ಬರಗಳನ್ನ ಸರಿಪಡಿಸಿ ಹದಗೊಳಿಸಿ ಹೂಡುವುದನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲೆಲ್ಲ ಮರದ ನೇಗಿಲುಗಳು, ಎತ್ತುಗಳು, ಕೋಣಗಳ ಸಹಾಯದಿಂದ ಹೂಡುವುದನ್ನು ಮಾಡ್ತಾಯಿದ್ರು. ಈಗ ಯಾಂತ್ರೀಕರಣ ಬೇಸಾಯಕ್ಕೆ ನಾವು ಅಳವಡಿಸ್ಕೊಂಡಿರೋದ್ರಿಂದ ಮರದ ನೇಗಿಲುಗಳ ಬದಲು ಈ ರೀತಿ ಯಂತ್ರಗಳ ಮುಖೇನ ಟಿಲ್ಲರ್ಗಳ ಮುಖೇನ ನಾವು ಹೂಡುವುದನ್ನು ಮಾಡಲಾಗುತ್ತೆ. ಈ ರೀತಿ ಭೂಮಿಯನ್ನು ಹದಗೊಳಿಸ್ಕೊಳ್ಳೋದು ಅಣ್ಣನ ಮಳೆಯಲ್ಲಿಯೇ. ಅಂದರೆ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಜನರು ಈ ಕೆಲಸಗಳನ್ನ ಮಾಡ್ಕೊಳ್ತಾರೆ. ನೆಕ್ಸ್ಟು ಈ ಮಳೆಯಲ್ಲಿಯೇ ಅಗೆ ಹಾಕೋದನ್ನು ಮಾಡ್ತಾರೆ. ಅಗೆ ಹಾಕುವುದು ಅಂತಂದರೆ ಬೀಜಗಳನ್ನು ಬಿತ್ತನೆ ಮಾಡೋದಕ್ಕೆ. ಅಂದರೆ ಬೀಜಗಳನ್ನು ಮೊದಲೇ ಒಂದು ಮೊಳಕೆ ಬರುವವರೆಗೆ ನೆನೆ ಹಾಕಿಟ್ಕೊಂಡಿರ್ತಾರೆ. ಮೊಳಕೆ ಬಂದ ತಕ್ಷಣ ಈ ರೀತಿ ಹೂಡುವುದೆಲ್ಲ ಭೂಮಿಯನ್ನು ಹದಗೊಳಿಸಿದ ನಂತರ ಅವುಗಳನ್ನು ಸಮತಟ್ಟಾದ ನೆಲಗಳನ್ನಾಗಿ ಮಾಡಿಕೊಂಡು ಅಗೆಗಳನ್ನು ಹಾಕೊಳ್ಳಾಗತ್ತೆ. ಆದರೆ ಈ ಬಾರಿ ಮಳೆಯ ಆರ್ಭಟ ಜೋರಿರೋದ್ರಿಂದ ಅಗೆಯನ್ನು ಹಾಕ್ಕೊಂಡಿದ್ದಾರೆ. ಕೆಲವೊಬ್ಬರು ಗದ್ದೆಯಲ್ಲಿ ಏನಾಗಿದೆ ಅಂತಂದರೆ ಮಳೆಯ ಆರ್ಭಟದಿಂದ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲೋಲ ಕಲ್ಲೋಲ ಆಗಿದೆ. ಇನ್ನು ಕೆಲವು ಕಡೆ ಕೆಲವೊಂದು ಗದ್ದೆಗಳಲ್ಲಿ ಇದು ಅಂದರೆ ಅವರು ಮಳೆ ಕಡಿಮೆ ಇರುವಂತಹ ಟೈಮಲ್ಲಿ ಹಾಕ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬೆಳೆದಿದೆ. ಇದು ಈ ನೆನೆ ಹಾಕಿದಂತಹ ಬೀಜ ಮೊಳಕೆ ಒಡೆಯೋದು ಅಥವಾ ಈ ರೀತಿ ಬೆಳೆಯೋದಕ್ಕೆ 15 ದಿನಗಳು ತೆಗೆದುಕೊಂಡಿರುತ್ತೆ. ಅಂದರೆ ಪುನರ್ವಸು ಮಳೆಯ ಮುಗಿಯುವುದರ ಒಳಗಡೆ ಈ ರೀತಿ ಬೀಜಗಳು ಈ ರೀತಿ ಮೊಳಕೆ ಒಡೆದು ಸಸಿಗಳಾಗಿ ಮಾರ್ಪಡ್ತವೆ. ಇದನ್ನು ತಮ್ಮನ ಮಳೆಯಲ್ಲಿ ಗದ್ದೆ ನೆಟ್ಟಿಯ ಕಾರ್ಯ ನಡೆಯೋದನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈ ರೀತಿ ಗದ್ದೆಗಳನ್ನು ಈ ಪುನರ್ವಸು ಅಥವಾ ಅಣ್ಣನ ಮಳೆಗಳಲ್ಲಿ ಬೀಜವನ್ನು ಬಿತ್ತಿ ಈ ರೀತಿ ಇದಕ್ಕೆ ಪ್ರಾರಂಭವನ್ನು ಮಾಡ್ಕೊಳ್ತಾರೆ. ಇನ್ನು ತೋಟದ ವಿಷಯಕ್ಕೆ ಬಂದರೆ ಈ ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಕಳೆಗಳನ್ನ ಕೀಳಿಸಲಾಗುತ್ತೆ. ಮತ್ತೆ ಪುನಃ ತೋಟಕ್ಕೆ ಔಷಧಿಗಳನ್ನು ಹಾಕ್ತಾರೆ. ಯಾಕಂದರೆ ಮಳೆ ತುಂಬ ಇರೋದ್ರಿಂದ ತೋಟಗಳಿಗೆ ಮತ್ತೆ ಕೊಳೆ ಬಂದಿರುತ್ತೆ. ಆದ್ದರಿಂದ ಮತ್ತೆ ತುತ್ತ ಸುಣ್ಣಗಳನ್ನ ಈ ರೀತಿ ನೆನೆ ಹಾಕಿ ನೆಕ್ಸ್ಟು ಇವರು ಕೊನೆಗೌಡರ ಸಹಾಯದಿಂದ ಮತ್ತೆ ತೋಟಗಳಿಗೆಲ್ಲ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾರೆ. ಮಳೆಯ ಆರ್ಭಟ ಸ್ವಲ್ಪ ಕಡಿಮೆ ಇರೋದ್ರಿಂದ ಮತ್ತು ಯಾವುದೇ ರೀತಿಯ ಹಾನಿ ತೋಟಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತಾರೆ. ಯಾಕೆಂದರೆ ನಮ್ಮ ಮಲೆನಾಡು ಭಾಗದ ಆದಾಯದ ಮೂಲಗಳೇ ಅಡಿಕೆ ಆಗಿರೋದ್ರಿಂದ ಅವರು ಅದನ್ನು ನೀಟಾಗಿ ಚೆನ್ನಾಗಿ ನೋಡ್ಕೊಳ್ತಾರೆ. ಇನ್ನು ಹಿತ್ತಲಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಳ್ತಾರೆ ಅಂದರೆ, ಬೇಸಿಗೆಯಲ್ಲಿಯೇ ಒಣಗಿಸಿ ಇಟ್ಟುಕೊಂಡಿರುವಂತಹ ಬೀಜಗಳನ್ನು ಆಲ್ರೆಡಿ ಆರಿದ್ರ ಮಳೆಯ ಸಂದರ್ಭದಲ್ಲಿ ಹಾಕ್ಕೊಂಡಿರ್ತಾರೆ. ಇವು ಮೊಳಕೆಯೊಡೆದು ಸಸಿಗಳಾಗಿ ಮಾರ್ಪಟ್ಟಿರುತ್ತೆ. ಈ ಸಸಿಗಳು ಚಿಗುರೊಡೆದು ಬೆಳೀತಾ ಇರುತ್ತೆ. ಈ ಬೆಳೆದಂತಹ ಸಸಿಗಳಿಗೆ ಚಪ್ಪರಗಳನ್ನ ಮಾಡುವುದು ಈ ಮಳೆಗಳಲ್ಲಿ ಆಗಿರುತ್ತೆ. ಇಲ್ಲಿ ಈ ರೀತಿಯ ಚಪ್ಪರಗಳನ್ನ ಈ ಮಳೆಯಲ್ಲಿಯೇ ಮಾಡಿಕೊಳ್ಳಲಾಗುತ್ತೆ. ನೆಕ್ಸ್ಟ್ ಸೌತೆ ಸಸಿಗಳಿರ್ಬೋದು, ಹೀರೆ ಸಸಿಗಳಿರ್ಬೋದು, ಅವರೆಕಾಯಿ ಇರ್ಬೋದು, ಇವುಗಳನ್ನೆಲ್ಲ ರೈತರೇ ಮನೆಯಲ್ಲೇ ಅವರೇ ಹಾಕ್ಕೊಂಡು ಸುತ್ತಮುತ್ತ ಹಿತ್ತಲಿನಲ್ಲಿ ಇವುಗಳನ್ನು ಈ ಮಳೆಯ ಸಂದರ್ಭದಲ್ಲಿ ಮಾಡ್ಕೊಳ್ತಾರೆ. ಈ ರೀತಿ ಚಪ್ಪರಗಳನ್ನು ನಾವಿಲ್ಲಿ ಮಾಡಿಕೊಳ್ಳಲಾಗತ್ತೆ.
ನಾವಿಲ್ಲಿ ನೋಡ್ತಾ ಇರ್ಬೋದು. ಇದು ಸೌತೆ ಸಸಿಯಾಗಿದೆ. ಈ ರೀತಿ ನಾವು ಈ ಸಸಿ ನೀಟಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಚಪ್ಪರಗಳನ್ನ ಹಾಕ್ಕೊಂಡಿರ್ತಾರೆ. ನೆಕ್ಸ್ಟು ಹೀರೆಬಳ್ಳಿಗಳಿಗೂ ಕೂಡ ಈ ರೀತಿ ಚಪ್ಪರಗಳನ್ನ ಹಾಕ್ಕೊಳ್ತಾರೆ. ಅದು ಬಳ್ಳಿ ನೀಟಾಗಿ ಎಲ್ಲ ಕಡೆ ಹಬ್ಬಿಕೊಳ್ಳಿ ಎಂಬ ಕಾರಣಗಳಿಂದ ಆಗಿರುತ್ತೆ. ಇಲ್ಲಿ ಮಳೆಯು ನಿರಂತರವಾಗಿ ಸುರಿತಾ ಇರುತ್ತೆ. ಜನರು ಚಳಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಮನೆಗೆ ಬಂದಿರ್ತಾರೆ. ಆದ್ದರಿಂದ ಬೆಂಕಿಯ ಮೊರೆ ಹೋಗ್ತಾರೆ. ಇಲ್ಲಿ ಯಾವಾಗಲೂ ಕೂಡ ಮನೆಯ ಹೊರಗಡೆ ಕೂಡ ಒಂದು ಬೆಂಕಿಯ ಒಲೆಗಳನ್ನ ಮಾಡ್ಕೊಂಡಿರ್ತಾರೆ. ಅಲ್ಲೂ ಕೂಡ ಬೆಂಕಿ ನಿರಂತರ ಈ ರೀತಿ ಉರಿತಾ ಇರುತ್ತೆ. ಹಾಗಾದರೆ ಈ ಬೆಂಕಿಯನ್ನು ಹಚ್ಚೋಕ್ಕೋಸ್ಕರ ಯಾವ ರೀತಿಯ ಭದ್ರತೆಗಳನ್ನು ಬೇಸಿಗೆಯಲ್ಲೇ ಮಾಡ್ಕೊಂಡಿರ್ತಾರೆ ಅಂದರೆ, ಈ ರೀತಿ ಕಟ್ಟಿಗೆಯ ಮನೆಗಳನ್ನ ಮಾಡ್ಕೊಂಡಿರ್ತಾರೆ. ಈ ರೀತಿ ಕಟ್ಟಿಗೆಗಳನ್ನು ಇರ್ಬೋದು. ಬೆಂಕಿ ನಿರಂತರವಾಗಿ ಇರೋದ್ರಿಂದ ಅವರಿಗೆ ಬೇಸಿಗೆಯಲ್ಲೇ ಈ ರೀತಿ ಕಟ್ಟಿಗೆಗಳನ್ನ ಒಣಗಿಸಿ ಈ ರೀತಿ ಕಟ್ಟಿಗೆ ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟು ಬೆಂಕಿಯನ್ನು ನೀಟಾಗಿ ಹತ್ತಬೇಕು ಅನ್ನೋ ಕಾರಣದಿಂದ ಡೀಸೆಲ್ಗಳಿರ್ಬೋದು, ಮೊದಲೆಲ್ಲ ಸೀಮೆ ಎಣ್ಣೆಗಳನ್ನ ಯೂಸ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಈ ತೆಂಗಿನ ಚಿಪ್ಪುಗಳಿರ್ಬೋದು, ಅಡಿಕೆ ಸಿಪ್ಪೆಗಳಿರ್ಬೋದು, ಇವುಗಳ ಸಹಾಯದಿಂದ ಬೆಂಕಿಯನ್ನು ಹಾಕ್ಕೊಳ್ತಾರೆ. ಯಾಕಂದರೆ ಇಲ್ಲಿ ಚಳಿ ತುಂಬ ಇರುತ್ತೆ, ಮಳೆ ಜಾಸ್ತಿ ಇರೋದ್ರಿಂದ ಕೃಷಿಕರು ಹೊರಗಡೆ ಮಳೆಯಲ್ಲಿ ಕೆಲಸ ಮಾಡಿ ಮನೆಗೆ ಬರ್ತಾರೆ. ಅದರಿಂದ ಬೆಂಕಿಯ ಅವಶ್ಯಕತೆ ಅವರಿಗೆ ಇರುತ್ತೆ. ಚಳಿಯಿಂದ ಚಳಿಯನ್ನು ಕಾಯಿಸ್ಕೊಳ್ಳೋಕ್ಕೋಸ್ಕರ ಬೆಂಕಿಯನ್ನು ಹಾಕ್ಕೊಂಡಿರ್ತಾರೆ. ಈ ರೀತಿ ಮೊದಲೇ ಇದರ ಬಗ್ಗೆ ಜಾಗ್ರತೆಯನ್ನು ಮಾಡ್ಕೊಂಡಿರ್ತಾರೆ ಬೇಸಿಗೆಯಲ್ಲಿ. ನೆಕ್ಸ್ಟು ಮಳೆಗಾಲಕ್ಕೆ ಸಂಬಂಧಿಸಿದಂತೆ ಇನ್ನಿತರ ಇದಂದರೆ ಅಂಗಳಗಳನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಈ ರೀತಿ ಹಿಡಿಗಳನ್ನ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟು ಊಟದ ವಿಷಯಕ್ಕೆ ಬಂದರೆ ಉಪ್ಪಿನಕಾಯಿಗಳನ್ನು ಮಾಡ್ಕೊಂಡಿರ್ತಾರೆ. ಬೇಸಿಗೆಯಲ್ಲಿಯೇ ಮಿಡಿ ಉಪ್ಪಿನಕಾಯಿಗಳನ್ನು ತೆಗೆದುಕೊಂಡು ಬಂದು ಉಪ್ಪಲ್ಲಿ ನೆನೆ ಹಾಕಿ ಇಟ್ಕೊಂಡಿರ್ತಾರೆ. ಇದು ಮಳೆಗಾಲದಲ್ಲಿ ಈ ರೀತಿ ಉಪ್ಪಿನಕಾಯಿಗಳನ್ನು ಶೇಖರಣೆ ಮಾಡಿಕೊಂಡು ಇಟ್ಕೊಳ್ತಾರೆ. ತಮಗೆ ಬೇಕಾದವಾಗೆಲ್ಲ ಅವುಗಳನ್ನ ಬಳಸ್ಕೊಳ್ತಾರೆ. ನೆಕ್ಸ್ಟು ಅದೇ ರೀತಿ ಇನ್ನಿತರ ಆಹಾರ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಹುಣಸೆ ಹಣ್ಣುಗಳನ್ನು ಬೇಸಿಗೆಗಳಲ್ಲಿ ತೆಗೆದುಕೊಂಡು ಬಂದು ಉಪ್ಪಲ್ಲಿ ಅವುಗಳನ್ನು ಸರಿಯಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿ ಈ ರೀತಿ ಮಾಡಿಕೊಂಡು ಇಟ್ಟಿರ್ತಾರೆ. ಅರಿಶಿಣಗಳು ಕೂಡ ಇಲ್ಲಿ ಎಲ್ಲರ ಮನೆಯಲ್ಲಿಯೂ ಅಥವಾ ಹಿತ್ತಲಲ್ಲಿಯೋ ಅಥವಾ ತೋಟದಲ್ಲಿ ಹಾಕ್ಕೊಂಡಿರ್ತಾರೆ. ಅರಿಶಿಣ ಪುಡಿಗಳನ್ನು ಕೂಡ ಬೇಸಿಗೆಯಲ್ಲೇ ಮಾಡಿಸ್ಕೊಂಡು ಬಂದು ಇಟ್ಕೊಂಡಿರ್ತಾರೆ. ಕಾಳು ಮೆಣಸು ಕೂಡ ಇಲ್ಲಿಯ ಪ್ರಮುಖ ಬೆಳೆ ಆಗಿರೋದ್ರಿಂದ ಮಳೆಗಾಲಕ್ಕೆ ಏನಾದರೂ ಬೇಕಾದರೆ ಇವುಗಳನ್ನು ಕೂಡ ಸಂಗ್ರಹಿಸ್ಕೊಂಡಿರ್ತಾರೆ. ಉಪ್ಪಿನಕಾಯಿಗಳನ್ನು ಕೂಡ ಸಂಗ್ರಹಿಸ್ಕೊಂಡು ಇಡ್ತಾರೆ. ಇಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಬೇಕೆಂದಾಗ ಉಪ್ಪಿನಕಾಯಿಗಳನ್ನ ಅವುಗಳಿಗೆ ಹಾಕ್ಕೊಂಡಿರ್ತಾರೆ. ನೆಕ್ಸ್ಟ್ ಈ ರೀತಿ ಉಪ್ಪಿನಕಾಯಿಗಳನ್ನು ಮಾಡಿಕೊಂಡು ಬೇಸಿಗೆಯಲ್ಲಿ ಮಳೆಗಾಲಕ್ಕೋಸ್ಕರ ಮಾಡ್ಕೊಂಡು ಇಟ್ಕೊಳ್ತಾರೆ. ಮೆಣಸಿನಕಾಯಿ ಬಳಕದ ಮೆಣಸಿನಕಾಯಿಗಳನ್ನು ಇರ್ಬೋದು, ಅಕ್ಕಿ ಹಪ್ಪಳಗಳನ್ನು ಇರ್ಬೋದು. ಈ ರೀತಿ ಮಳೆಗಾಲಕ್ಕೋಸ್ಕರ ನಮ್ಮ ಮಲೆನಾಡಿನ ಹಳ್ಳಿಯ ಜನರು ಬೇಸಿಗೆಯಲ್ಲಿಯೇ ಸುರಕ್ಷತಾ ದೃಷ್ಟಿಯಿಂದ ಎಲ್ಲಗಳನ್ನು ರೆಡಿ ಮಾಡಿಕೊಂಡು ಈ ರೀತಿ ಡಬ್ಬಗಳಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಮತ್ತು ಪ್ರಮುಖವಾಗಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಅಂದರೆ, ನಮ್ಮ ಇಲ್ಲಿ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಲಾಗುತ್ತೆ. ಯಾಕಂದರೆ ಇಲ್ಲಿ ಕೊಬ್ಬರಿಗಳು ಹೇರಳವಾಗಿ ಸಿಗ್ತಾ ಇರುತ್ತೆ. ಈ ರೀತಿ ಕೊಬ್ಬರಿಗಳನ್ನು ಕೂಡ ಒಣ ಕಾಯಿಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ಕೊಬ್ಬರಿ ಎಣ್ಣೆಗಳನ್ನು ಕೂಡ ಬೇಸಿಗೆಯಲ್ಲಿಯೇ ಮಳೆಗಾಲಕ್ಕೋಸ್ಕರ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟು ಈ ರೀತಿ ಡಬ್ಬಗಳಲ್ಲಿ ಹಾಕ್ಕೊಂಡು ಇಟ್ಟಿರ್ತಾರೆ. ನೆಕ್ಸ್ಟು ಈಗ ಹೈನುಗಾರಿಕೆಯನ್ನು ಅವಲಂಬಿಸಿರೋರೇ ಜಾಸ್ತಿ ಇರೋದ್ರಿಂದ ಈ ಹಸುಗಳಿಗೆ ಸಂಬಂಧಿಸಿದ ಸುತ್ತಮುತ್ತಲ ಹಸಿರು ಹುಲ್ಲುಗಳು ಸಿಗತ್ತೆ. ಅದೇ ರೀತಿ ಒಣ ಹುಲ್ಲುಗಳನ್ನು ಕೂಡ ಈ ರೀತಿ ಸಂಗ್ರಹಿಸಿಕೊಂಡು ಇರ್ತಾರೆ. ಇದಿಷ್ಟು ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ ಜನರು ಮಳೆಗಾಲಕ್ಕೆ ಸಿದ್ಧತೆಗಳನ್ನು ಈ ರೀತಿ ಮಾಡ್ಕೊಂಡಿರ್ತಾರೆ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭ ದಿನ.